ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆಯು ಉಗ್ರ ಶಿಬಿರಗಳನ್ನು ಧ್ವಂಸಗೊಳಿಸಿತು. ಅಥಣಿಯ ಮುಸ್ಲಿಂ ನಾಯಕರು ರಾಷ್ಟ್ರ ರಕ್ಷಣೆಗೆ ಸಿದ್ಧತೆ ಘೋಷಣೆ. ಮೇ 12, ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನ ವೈಸರಾನ್ ಮೈದಾನದಲ್ಲಿ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆ ದಿ ರೆಸಿಸ್ಟೆನ್ಸ್ ಫ್ರಂಟ್ ನಡೆಸಿದ ಭೀಕರ ದಾಳಿಯಲ್ಲಿ 26 ನಾಗರಿಕರು ಸೇರಿದಂತೆ ಹಿಂದೂ ಯಾತ್ರಾರ್ಥಿಗಳು ಸಾವಿಗೀಡಾದ ಪರಿಣಾಮವಾಗಿ ಭಾರತ ಸರ್ಕಾರವು 2025ರ ಮೇ 7ರಂದು ಆಪರೇಷನ್ ಸಿಂಧೂರ ಎಂಬ ಸಂಕೀರ್ಣ ಸೇನಾ ಕಾರ್ಯಾಚರಣೆಯನ್ನು ಆರಂಭಿಸಿತು. ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನೆಲೆಗೊಂಡ ಒಟ್ಟು 9 ಉಗ್ರ ಶಿಬಿರಗಳನ್ನು ನಿಖರವಾಗಿ ಗುರಿಯಾಗಿಸಿ ನಾಶಗೊಳಿಸಲಾಯಿತು. ಈ ಕಾರ್ಯಾಚರಣೆಗೆ ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ಭಾರತೀಯ ವಾಯುಪಡೆಯ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಎಂಬ ಮಹಿಳಾ ಅಧಿಕಾರಿಗಳು ನೇತೃತ್ವ ನೀಡಿದರು. ಕರ್ನಲ್ ಕುರೇಶಿ ಸೈಬರ್ ಯುದ್ಧ ತಂತ್ರಗಳು ಮತ್ತು ಯುಎನ್ ಶಾಂತಿಪಾಲನಾ ಘಟಕಗಳಲ್ಲಿ ಅನುಭವ ಹೊಂದಿರುವ ಹಿರಿಯ ಅಧಿಕಾರಿಯಾಗಿ ಪಶ್ಚಿಮ ಗಡಿಯಲ್ಲಿ ಸೈಬರ್ ಸಂಯೋಜಿತ ತುರ್ತು ಘಟಕವನ್ನು ಮುನ್ನಡೆಸಿ ಶತ್ರು ಸೈಬರ್ ದಾಳಿಗಳನ್ನು ತಡೆದು ಸೇನೆಯ ಸಂವಹನ ವ್ಯವಸ್ಥೆಯನ್ನು ಭದ್ರಪಡಿಸಿದರು. ವಿಂಗ್ ಕಮಾಂಡರ್ ಸಿಂಗ್ 2500 ಗಂಟೆಗಳಿಗಿಂತ ಹೆಚ್ಚು ಹಾರಾಟ ಅನುಭವ ಹೊಂದಿರುವ ಹೆಲಿಕಾಪ್ಟರ್ ಪೈಲಟ್ ಉಗ್ರ ಶಿಬಿರಗಳ ನಿಖರ ಹಾವಳಿಗೆ ಪ್ರಮುಖ ಪಾತ್ರ ವಹಿಸಿದರು. ನವದೆಹಲಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಲ್ ಕುರೇಶಿ, ವಿಂಗ್ ಕಮಾಂಡರ್ ಸಿಂಗ್ ಮತ್ತು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ 9 ಉಗ್ರ ಶಿಬಿರಗಳ ಸಂಪೂರ್ಣ ನಾಶವನ್ನು ದೃಢಪಡಿಸಿದರು. ಪಾಕಿಸ್ತಾನ ಸೇನೆಗೆ ಯಾವುದೇ ತಾಣವನ್ನು ಗುರಿಯಾಗಿಸಲಿಲ್ಲವೆಂದು ಅವರು ಸ್ಪಷ್ಟಪಡಿಸಿದರು. ಇದು ಭಾರತ ತನ್ನ ಮಿತಿಮೀರಿ ಪ್ರತಿಕ್ರಿಯೆ ನೀಡದೆ ನಿಯಂತ್ರಿತ ಶಕ್ತಿ ಪ್ರಯೋಗಿಸುವ ನಿಖರತೆಯನ್ನು ತೋರಿಸುತ್ತದೆ. ಕರ್ನಲ್ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ಸಿಂಗ್ ಅವರ ಧೈರ್ಯ, ನಾಯಕತ್ವ ಮತ್ತು ಕೌಶಲ್ಯವು ದೇಶದಾದ್ಯಂತ ಪ್ರಶಂಸೆಗೆ ಪಾತ್ರವಾಗಿದೆ. ಇದು ಸೇನೆಗಳಲ್ಲಿ ಮಹಿಳೆಯರ ಗಟ್ಟಿಯಾದ ಪಾತ್ರವನ್ನು ಪ್ರತಿನಿಧಿಸುತ್ತದೆ. ಅವರ ಸೇವೆಯು ಭಾರತದ ಸಾರ್ವಭೌಮತೆ ಮತ್ತು ನಾಗರಿಕರ ರಕ್ಷಣೆಗೆ ಸದುದ್ದೇಶದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಇದೇ ಸಂದರ್ಭದಲ್ಲಿ 2025ರ ಮೇ 12ರಂದು ಕರ್ನಾಟಕ ಅಥಣಿಯಲ್ಲಿ ಮುಸ್ಲಿಂ ಸಮಾಜದ ನಾಯಕರು ಭಾರತೀಯ ಸೇನೆಗೆ ಬೆಂಬಲ ಸೂಚಿಸಿ ಜೈ ಹಿಂದ್ ಯಾತ್ರೆಯನ್ನು ಆಯೋಜಿಸಿದರು. ವಿವಿಧ ಸಮುದಾಯ ಸಂಘಟನೆಗಳ ಪ್ರತಿನಿಧಿಗಳಾದ ಈ ನಾಯಕರು ಯಾವುದೇ ಬಾಹ್ಯ ಆಕ್ರಮಣ ಪಾಕಿಸ್ತಾನ ಸೇರಿದಂತೆ ಎದುರಾದಲ್ಲಿ ಭಾರತ ಪರವಾಗಿ ನಿಲ್ಲುವುದಾಗಿ ಪ್ರತಿಜ್ಞೆ ಮಾಡಿದರು. ಅಂಜುಮಾನ್ ಇಸ್ಲಾಂ ಸಮಿತಿ ಅಧ್ಯಕ್ಷರಾದ ಸೈಯದ್ ಅಮೀನ್ ದದ್ಯಾಳ್ ಅವರು ಪಾಕಿಸ್ತಾನ ಅಥವಾ ಬೇರೆ ಶತ್ರು ರಾಷ್ಟ್ರ ಭಾರತವನ್ನು ದಾಳಿ ಮಾಡಿದರೆ ನಾವು ಮುಸ್ಲಿಂ ಸಮುದಾಯದವರಾಗಿ ರಾಷ್ಟ್ರಕ್ಕಾಗಿ ಹೋರಾಡಲು ಸಿದ್ಧರಿದ್ದೇವೆ. ಭಾರತೀಯರಾಗಿರುವುದೇ ನಮ್ಮ ಮೊದಲ ಗುರುತು ಎಂದು ಘೋಷಿಸಿದರು. ಇದೇ ರೀತಿ ಜಮಿಯತ್ ಉಲಮಾ ಅಧ್ಯಕ್ಷರಾದ ಮೌಲಾನಾ ಮುಫ್ತಿ ಹಬೀಬುಲ್ಲಾ ದೇಶ ಧರ್ಮಕ್ಕಿಂತ ಮೇಲದ್ದು ಶಾಂತಿಗೆ ನಿಲುಕಿದ್ರೂ ಭಾರತಕ್ಕೆ ಅಪಾಯ ಬಂದರೆ ನಾವು ಯೋಧರಾಗಿ ನಿಲ್ತೇವೆ ಎಂದು ಹೇಳಿದರು. ಇತರ ಪ್ರಮುಖರು ಆಸಿಫ್ ತಾಂಬೋಳಿ, ಮುನ್ಸಿಪಾಲಿಟಿ ಸದಸ್ಯ ಅಥಣಿ ಅಯ್ಯಾಜ್ ಮಾಸ್ಟರ್, ಅಲ್ಪಸಂಖ್ಯಾತ ಸಾಮಾಜಿಕ ಕಲ್ಯಾಣ ಸಮಿತಿ ಅಧ್ಯಕ್ಷ ಆವೇದ್ ಮಾಸ್ಟರ್, ಕಾಸಿಂ ತಾಸಗಾವ್, ಎಸ್ಡಿಎಂಸಿ ಸತ್ಯ ಅಧ್ಯಕ್ಷ ಅವರು ಕೂಡ ಏಕತೆ, ಕರ್ತವ್ಯ ಮತ್ತು ಭಾರತೀಯ ಸಾರ್ವಭೌಮತೆಯ ರಕ್ಷಣೆಯ ಪಥವನ್ನು ಪುನರುಚ್ಚರಿಸಿದರು. ಅವರು ಕರ್ನಲ್ ಕುರೇಶಿ ಅವರ ಧೈರ್ಯ ಮತ್ತು ಸೇವೆಗೆ ಗೌರವ ಸಲ್ಲಿಸಿದರು. ಅವರನ್ನು ಮುಸ್ಲಿಂ ಸಮುದಾಯದ ರಾಷ್ಟ್ರ ಗೌರವದ ಪ್ರತಿರೂಪವೆಂದು ಕೊಂಡಾಡಿದರು. ಯಾತ್ರೆಯು ಹಿಂದೂಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಗಳೊಂದಿಗೆ ಸಮಾರೋಪಗೊಂಡಿತು. ಇದು ದೇಶದ ಭದ್ರತೆಗೆ ಸಮುದಾಯದ ಬದ್ಧತೆಯನ್ನು ದೃಢಪಡಿಸಿತು. ಇದೇ ಸಂದರ್ಭದಲ್ಲಿ ಅಂಜುಮಾನ್ ಇಸ್ಲಾಂ ಸಮಿತಿಯು ಭಾರತೀಯ ಸೇನೆಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಭಾವಪೂರ್ಣ ಜೈ ಹಿಂದ್ ಯಾತ್ರೆಯನ್ನು ಆಯೋಜಿಸಿತು. ಈ ಶಾಂತಿಯುತ ಯಾತ್ರೆಯಲ್ಲಿ ವಿದ್ಯಾರ್ಥಿಗಳು, ಧಾರ್ಮಿಕ ನಾಯಕರು, ಯುವಕರು ಸೇರಿದಂತೆ ಹಲವು ಸಮುದಾಯದವರು ಭಾಗವಹಿಸಿದರು. ರಾಷ್ಟ್ರಧ್ವಜ ಹಿಡಿದು ವಿ ಪ್ರೌಡ್ ಇಂಡಿಯನ್ ಆರ್ಮಿ ಎಂಬ ಘೋಷಣೆಗಳ ಬ್ಯಾನರ್ಗಳೊಂದಿಗೆ ಅವರು ಹೆಜ್ಜೆ ಹಾಕಿದರು. ಸೇನೆಯ ಧೈರ್ಯದ ಚಿತ್ರಗಳು ಸಹ ಬ್ಯಾನರ್ಗಳಲ್ಲಿ ಅಚ್ಚಿಸಲ್ಪಟ್ಟಿತ್ತು. ಈ ಕಾರ್ಯದಲ್ಲಿ ಭಾಷೆ, ಧರ್ಮ ಅಥವಾ ಜಾತಿಯ ಪೈಪೋಟಿಗೆ ಅವಕಾಶವಿಲ್ಲದೆ ಭಾರತಾಭಿಮಾನವೇ ಕೇಂದ್ರ ಬಿಂದುವಾಗಿತ್ತು. ಹಿಂದಿ, ಕನ್ನಡ ಮತ್ತು ಉರ್ದು ಭಾಷೆಗಳಲ್ಲಿರುವ ಸಂದೇಶಗಳು ಭಾರತದ ವೈವಿಧ್ಯತೆಯಲ್ಲಿನ ಏಕತೆಯನ್ನು ಪ್ರತಿನಿಧಿಸುತ್ತಿದ್ದವು. ಅಥಣಿ ಈ ಅಪರೂಪದ ಕಾರ್ಯಕ್ರಮವನ್ನು ಹಲವಾರು ವೈವಿಧ್ಯತೆಯಲ್ಲಿನ ಏಕತೆ ಎಂಬ ಭಾರತೀಯ ಸಿದ್ಧಾಂತದ ಜೀವಂತ ಉದಾಹರಣೆ ಎಂದು ಶ್ಲಾಘಿಸಿದರು. ಈ ರೀತಿಯ ಕಾರ್ಯಕ್ರಮಗಳು ಯುವ ಜನಾಂಗದಲ್ಲಿ ರಾಷ್ಟ್ರಭಕ್ತಿಯೊಂದಿಗೆ ಯೋಧರ ಸೇವೆಯ ಪ್ರತಿಯೊಬ್ಬರಿಗೂ ಗೌರವ ವ್ಯಕ್ತಪಡಿಸುವ ಮನೋಭಾವವನ್ನು ಬೆಳೆಸುತ್ತವೆ. ಆಪರೇಷನ್ ಸಿಂಧೂರದ ಯಶಸ್ಸು ಮತ್ತು ಅಥಣಿಯಲ್ಲಿ ಕಂಡುಬಂದ ದೇಶಾಭಿಮಾನ ಭಾವನೆಯು ಭಾರತದ ಅಚಲ ಚೈತನ್ಯವನ್ನು ಪ್ರತಿಬಿಂಬಿಸುತ್ತವೆ. ರಾಷ್ಟ್ರವು ತನ್ನ ಯೋಧರು ಮತ್ತು ನಾಗರಿಕರನ್ನು ಗೌರವಿಸುವಾಗ ಸಂದೇಶ ಸ್ಪಷ್ಟವಾಗಿದೆ. ಭಾರತ ಭಯೋತ್ಪಾದನೆಗೆ ವಿರೋಧವಾಗಿ ಏಕತೆಯಿಂದ ನಿಂತಿದ್ದು ತನ್ನ ಭದ್ರತೆಗೆ ಎಲ್ಲ ಬೆಲೆಯಿಗೂ ಸಿದ್ಧವಾಗಿದೆ. ವರದಿ ಹಜರತ್ ಅಲಿ ಕಮಾಲನವರ. दिल से निकलेगी न मर कर भी वतन की उल्फत, दिल से निकलेगी न मर कर भी वतन की उल्फत, मेरी मिट्टी से भी खुशबुए वफा आएगी। ऐ वतन तुझसे अहद वफा करते हैं,
माल क्या चीज़ है हम जान फिदा करते हैं। नज़र बुरी डाली तुमने अगर मेरे अर्ज़ वतन, दिल से निकलेगी न मर कर भी वतन की उल्फत, दिल से निकलेगी न मर कर भी वतन की उल्फत, मेरी मिट्टी से भी खुशबुए वफा आएगी। ऐ वतन तुझसे अहद वफा करते हैं, माल क्या चीज़ है हम जान फिदा करते हैं। नज़र बुरी डाली तुमने अगर मेरे अर्ज़ वतन, इस बात का पैगाम देने के लिए कि हम पहले भी हिंदुस्तान और इंडियन आर्मी के सपोर्ट में हैं, जो फ़िलहाल इंडिया और पाकिस्तान में जो जंग